ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಅನಿತಾ ಕೌಶಿಕ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಹರವೆ ಸೊಪ್ಪು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾವು ಇದಕ್ಕೆ ಹರವೆ ಸೊಪ್ಪು ಅಂತ ಕರಿತೀವಿ. ನಾನು ಹರವೆ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ 2 ಸತಿ ತೊಳೆದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಬ್ಬರಿಗೆ ಸಾಂಬಾರು ಮಾಡ್ತಾ ಇರೋದ್ರಿಂದ 3/4 ಲೋಟ ಅಷ್ಟು ಬೇಳೆ ಹಾಕ್ತಾ ಇದ್ದೀನಿ. 2 ಟೊಮೊಟೊ ಹಣ್ಣು ಕಟ್ ಮಾಡಿಕೊಂಡು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು, 1/2 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ, 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ನೀರು ಬೇಳೆ ಬೇಯಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಏನಕ್ಕಪ್ಪ ಅಂದರೆ ನಿಮಗೆ ಬೇಳೆ ಬೇಗ ಬೇಯುತ್ತೆ, ಆಮೇಲೆ ಮೆತ್ತಗೆ ಬೇಯುತ್ತೆ. ನೀವು ಆಯಿಲ್ ಹಾಕಿಲ್ಲ ಅಂದರೆ ಸ್ವಲ್ಪ ತುಂಬ ವಿಸಿಲ್ ಹೊಡೆಸ್ಕೊಳ್ಬೇಕಾಗುತ್ತೆ. ಅದರಿಂದ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಈ ಕಡೆ ಬೇಳೆ ಬೇಯ್ತಾ ಇದ್ದಂಗೆ ನಾವು ಇನ್ನೊಂದು ಕಡೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಸಾಂಬಾರಿಗೆ. ಇವಾಗ ಒಂದು ಜಾರಿಗೆ ಹಸಿ ತೆಂಗಿನಕಾಯಿ, 1 ಹಿಡಿಯಷ್ಟು ಕೊತ್ತಂಬರಿ, 8ರಿಂದ 9 ಬೆಳ್ಳುಳ್ಳಿ ಅಷ್ಟು. ಎಲ್ಲರ ಮನೆಯಲ್ಲೂ ಸಾಂಬಾರು ಪೌಡ್ರ್ ಅಂತೂ ಇದ್ದೇ ಇರುತ್ತೆ. ಹಾಗೆ ಸಾಂಬಾರು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಾಂಬಾರು ಪೌಡ್ರ್ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಾದ್ಮೇಲೆ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು. ಈ ಕಡೆ ಬೇಳೆನೂ ಬೆಂದಿದೆ. ಇವಾಗ ಈ ಬೇಳೆನ ಕುಕ್ಕರ್ ಮೇಲಿಟ್ಟು ಮಸ್ಕೊಳ್ಬೇಕು. ಮಸ್ದಾದ್ಮೇಲೆ ಇದಕ್ಕೆ ನಾವೇನು ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಮಸಾಲಾನ ಹಾಕ್ಕೊಂಡು ನಾವು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ತುಂಬ ಗಟ್ಟಿ ಏನು ಮಾಡ್ಕೊಳಕ್ಕೆ ಹೋಗಬೇಡಿ, ತೆಳ್ಳಗೆ ಇರಲಿ ಸಾಂಬಾರು. ಯಾಕಂದರೆ ನೀವು ಕುದಿಸ್ತಾ ಹೋದಂಗೆ ಗಟ್ಟಿಯಾಗಿಬಿಡುತ್ತೆ ಸಾಂಬಾರು. ಆಮೇಲೆ ಊಟ ಮಾಡೋ ಟೈಮಲ್ಲೂ ತುಂಬ ಗಟ್ಟಿಯಾಗಿಬಿಟ್ಟಿರುತ್ತೆ. ಅದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಇದಾದಮೇಲೆ ನೀವು ಸಾಂಬಾರು ಕುದಿಯೋಕೆ ಇಟ್ಟಾದಮೇಲೆ ಇದಕ್ಕೆ 1 ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ ಹಾಕ್ಕೊಳ್ಳಿ. ಮತ್ತು ಉಪ್ಪು ನೀವು ಮೊದಲೇ ಬೇಳೆ ಬೇಯಿಸ್ಕೊಳ್ಬೇಕಾದ್ರೆ ಹಾಕ್ಕೊಂಡಿರ್ತೀರಲ್ವ, ಅದಕ್ಕೆ ಇವಾಗ ನಿಮ್ಗೆ ಉಪ್ಪು ಕಡಿಮೆ ಅನಿಸಿದರೆ ಹಾಕ್ಕೊಳ್ಳಿ. ಇಲ್ಲ ಅದಕ್ಕೆ ಕರೆಕ್ಟಾಗಿದೆ ಅಂದರೆ ಓಕೆ, ಅಷ್ಟಕ್ಕೆ ಬಿಟ್ಬಿಡಿ. ಈಗ ನೋಡಿ, ಇವಾಗ ಚೆನ್ನಾಗಿ ಸಾಂಬಾರು ಕುದಿಸ್ಬೇಕು. ಅರ್ಧಂಬರ್ಧ ಕುದಿಸ್ಬಿಟ್ರೆ ಸಾಂಬಾರು ಹಾಳಾಗಿಬಿಡುತ್ತೆ. ಆಮೇಲೆ ಆವಾಗ ಸೌಟಿಂದ ತಿರುಗಿಸ್ತಾ ಇರಬೇಕು ಸಾಂಬಾರು, ಇಲ್ಲ ಅಂದರೆ ತಳ ಹತ್ಬಿಡುತ್ತೆ. ಇವಾಗ ಇದು ಸಾಂಬಾರು ಕುದೀತಾ ಇರಬೇಕಾದ್ರೆ ಹುಣಸೆಹಣ್ಣು ರಸ ಹಾಕ್ಕೊಳ್ಬೇಕು. ಹುಣಸೆಹಣ್ಣು ರಸ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ನೀವು ಸೊಪ್ಪು ಸಾಂಬಾರು ಆವಾಗವಾಗ ಮಾಡ್ಕೊಂಡು ತಿಂತಾಯಿದ್ರೆ ಹೆಲ್ತ್ಗೂ ತುಂಬ ಒಳ್ಳೆಯದು. ಸೊಪ್ಪಲ್ಲಿ ನೀವು ನಾರ್ಮಲ್ ಪಲ್ಯನೂ ಮಾಡ್ಕೊಳ್ಬೋದು, ಸುಮ್ಮನೆ ಒಗ್ಗರಣೆ ಹಾಕಿ ಪಲ್ಯನೂ ಮಾಡ್ಕೊಳ್ಬೋದು, ಈ ಥರ ಸಾಂಬಾರು ಮಾಡ್ಕೊಳ್ಬೋದು. ಈ ಸಾಂಬಾರನ್ನ ನೀವು ರೊಟ್ಟಿ ಮತ್ತು ಮುದ್ದೆ ಆ ಥರ ಎಲ್ಲದಕ್ಕೂ ನೀವು ಈ ಸಾಂಬಾರು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ನಾನು ಆವಾಗವಾಗ ಈ ಸಾಂಬಾರು ಮಾಡ್ತಾ ಇರ್ತೀನಿ ಮನೆಯಲ್ಲಿ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ. ನನಗೆ ಇನ್ನೊಂದು ಸ್ವಲ್ಪ ಖಾರ ಜಾಸ್ತಿ ಆಗಿಬಿಟ್ಟಿತ್ತು, ಅದಕ್ಕೆ ಸ್ವಲ್ಪ ಕಡಿಮೆ ಮಾಡೋಣ ಅಂತ ಹೇಳಿ ಇನ್ನೊಂಚೂರು ಬೆಲ್ಲ ಜಾಸ್ತಿ ಹಾಕ್ಕೊಂಡೆ. ಇವಾಗ ನೋಡಿ ಸಾಂಬಾರು ಆಯಿತು. ಈ ಸಾಂಬಾರಿಗೆ ನಾವೀಗ ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಸಿಂಪಲ್ಲು, ಆಯಿಲ್ ಹಾಕ್ಬಿಟ್ಟು ಆಯಿಲ್ಗೆ ಸಾಸಿವೆ ಹಾಕಿ ಮತ್ತು ಹಿಂಗಾಕಿ ಚಟ್ಪಟ ಅಂತ ಸಿಡಿಸಿ ಸಾಂಬಾರಿಗೆ ಹಾಕ್ಬಿಟ್ರೆ ಒಗ್ಗರಣೆ ರೆಡಿ ಆಗುತ್ತೆ. ಇದನ್ನೊಂದು ಸತಿ ಒಗ್ಗರಣೆ ಮತ್ತು ಸಾಂಬಾರು ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೀವು ಇದಕ್ಕೆ ಬೇಕಾದರೆ ಕರಿಬೇವು, ಒಣಮೆಣ್ಸಿನ್ಕಾಯಿನೂ ಹಾಕ್ಕೊಳ್ಬೋದು ಒಗ್ಗರಣೆಗೆ. ನಾನು ಹಾಕ್ಕೊಂಡ್ರೆ ಸಾಂಬಾರಲ್ಲಿ ಕರಿಬೇವು ಕಾಣಿಸೋದಿಲ್ಲ ಅಂತ ಹಾಕಿಲ್ಲ ಅಷ್ಟೇ, ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು. ಇವಾಗ ರೈಸ್ ಜೊತೆಗೆ ಸಾಂಬಾರು ತಿನ್ನೋಕೆ ರೆಡಿ ಆಯಿತು. ನೋಡಿ, ಅಷ್ಟು ತೆಳ್ಳಗೆ ಮಾಡಿಕೊಂಡ್ರು ಮತ್ತು ಸಾಂಬಾರು ಎಷ್ಟು ಗಟ್ಟಿಯಾಗಿದೆ. ಅದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಬಿಡಿ. ಆಮೇಲೆ ಯಾಕಂದರೆ ಸ್ವಲ್ಪ ಸಾಂಬಾರು ಬಿಸಿ ಆರಿದ್ರೆ ಮತ್ತು ಗಟ್ಟಿಯಾಗಿಬಿಡುತ್ತೆ, ಅದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಬಿಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.